ಕ್ರೇಜಿ. ಡೌನ್ ಶಿಫ್ಟ್ ಕ್ರ್ಯಾಕಲ್ಸ್ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದು ಆಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ RPM ಅಲ್ಲ ನಂದು ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಅದು ಫುಲ್ ಫ್ರೀ ಫ್ಲೋ ಇರೋದ್ರಿಂದ ಬೇಗ ಪುಷ್ ಮಾಡುತ್ತೆ. ಏನು ಗೊತ್ತಾ ಬ್ರೋ, ನನಗೆ ಆಲ್ಮೋಸ್ಟ್ ಸಿಮಿಲರ್ ಡುಕಾಟಿಗೆ ಇದಕ್ಕೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಅದು ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ, ಬೇಸ್ ನಾಯ್ಸು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮ್ 5:30. ಇವಾಗ ಕೋರಮಂಗಲ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ನಿಶಾಲ್ ಬ್ರೋ ಅವ್ರದ್ದು ಒಂದು ಅಫೇರ್ ಇದೆ. ಸಾರಿ ನಿಶಾಲ್ ಬ್ರೋ ಅವರು ಒಂದು ಕೆಫೆಗೆ ಹೋಗ್ತಾರೆ. ಆ ಕೆಫೆ ನೇಮು ಏನೋ ಕೆಫೆ ಅಫೇರ್ ಅಂತ ಏನೋ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಎಕ್ಸಾಸ್ಟ್ ಬರುತ್ತೆ ಇನ್ನು ಸದ್ಯದಲ್ಲೇ ಏಪ್ರಿಲ್ RS457ಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದ್ರದ್ದು ಪ್ರೋಟೋಟೈಪ್ ರೆಡಿ ಆಗಿದೆ. ಒಂದು RS457 ಫಿಟ್ ಮಾಡಿದ್ದಾರೆ. ವಿಡಿಯೋ ಕಳಿಸಿದ್ರು. ಸೌಂಡ್ ಮಾತ್ರ ಕ್ರೇಜಿ ಆಗಿದೆ ನೋಟು. ಸೊ ಅದನ್ನು ಇನ್ ರಿಯಲ್ ಹೆಂಗೆ ಇರುತ್ತೆ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಯು ವಿಲ್ ಬಿ ದೇರ್. ಆ್ಯಂಡ್ ನಮ್ಮ ಜೊತೆ ಇವತ್ತು ಸುಮಾರು ದಿನಗಳ ನಂತರ ನಮ್ಮ ವ್ಲಾಗ್ನಲ್ಲಿ ಬಾನ್ 40 ಅವ್ರು ಬರ್ತಾ ಇದ್ದಾರೆ. ಇವಾಗ ಕಾಲೇಜಿಗೆ ಸೇರಿದ ಮೇಲೆ ಈಸ್ ಟೂ ಬ್ಯುಸಿ. ಅಂದರೆ ಮುಂಚೆ ಕಾಲೇಜಲ್ಲಿ ಇರಲಿಲ್ಲ ಅಂತ ಅಲ್ಲ, ಅವನು ಅವಾಗ ಗ್ರ್ಯಾಜುಯೇಟು, ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದಾನೆ. ಸೊ ಇವಾಗ ತುಂಬಾ ಬ್ಯುಸಿ. ಆ್ಯಕ್ಚುಲಿ ಬ್ಯುಸಿ ಇಲ್ಲ, ನಮ್ಮ ಜೊತೆ ಬರ್ತಾಯಿಲ್ಲ ಅಷ್ಟೇ. ಅಂದರೆ ಟೈಮಿಂಗ್ಸ್ ಎಲ್ಲ ಪ್ರಾಪರ್ ಮ್ಯಾಚ್ ಆಗ್ತಾಯಿಲ್ಲ. ನಾವು ಹೋಗೋ ಟೈಮಿಗೂ ಅವನು ಓಡಾಡೋದಕ್ಕೂ ಸಿಂಕ್ ಆಗ್ತಾಯಿಲ್ಲ. ಸದ್ಯಕ್ಕಂತೂ ಬಾಯ್ಸ್ ಇನ್ನು ಒನ್ ಡೇ ರೈಡ್ಸು ಸ್ವಲ್ಪ ಕಮ್ಮಿನೇ. ನೆಕ್ಸ್ಟು 1 or 2 months ಸ್ವಲ್ಪ ಬ್ಯುಸಿ ಆಗ್ತೀವಿ ವರ್ಕ್ ರಿಲೇಟೆಡ್ಡು. ಆದಮೇಲೆ ಮತ್ತೆ ಫ್ರೀ ಆದಮೇಲೆ ಮಾಡೋಣ. ಇನ್ ಕೇಸ್ ಯಾವುದಾದ್ರೂ ಒಳ್ಳೆ ಮಾನ್ಸೂನ್ ರೈಡ್ಸ್ ಏನಾದರೂ ಪ್ಲ್ಯಾನ್ ಆದರೆ ಒಂದು ಮಾನ್ಸೂನ್ ರೈಡ್ ಮಾಡೋಣ. ಇನ್ನು ಈ ಗಾಡಿ ಎಕ್ಸಾಸ್ಟ್ ಹಾಕ್ಸಿದ ಮೇಲೆ ಒನ್ ಡೇ ರೈಡ್ ಮಾಡೋಣ ಅಂತ. ಇಲ್ಲಾಂದ್ರೆ ಅಷ್ಟು ಮಜಾ ಕೊಡೋಲ್ಲ. ಬಂದ್ಬಡ್ಡಿ ಏಯ್ ಆರಾಮು. ಇವಾಗ ಇದ್ದಿದ್ದೆ ಅನಿಸುತ್ತೆ. ಇಲ್ಲ, ಫುಲ್ ರೆಸ್ಟ್ ಇವತ್ತು. ಏಕೆ? ಒಂದು ವಾರದಿಂದ ಫುಲ್ ಬ್ಯುಸಿ ಬ್ರೋ. ಗೊತ್ತಾಯ್ತು, ಹೇಳ್ದೆ ಬಾನ್ 40 ಈಗ ಮಾಸ್ಟರ್ಸ್ ಮಾಡ್ತಿದ್ದಾನೆ, ಕಾಲೇಜಲ್ಲಿ ತುಂಬ ಬ್ಯುಸಿ ಇದ್ದಾನೆ ಅಂತ. ಏನು ಮಾಡೋದು? ಮಾಸ್ಟರ್ಸಲ್ಲಿ ಬ್ಯುಸಿ ಇದೆಯಾ ಅಥವಾ ಕಾಲೇಜಲ್ಲಿ ಬ್ಯುಸಿ ಇದೆಯಾ? ಕಾಲೇಜ್ ಮಾಸ್ಟರ್ಸ್ ಅಂದರೆ ಪ್ರೋಸೆಸ್ಸಲ್ಲಿ ಬ್ಯುಸಿ ಇದ್ದೀನಿ. ಏನು ಮಾಡೋಣ ಹೇಳಿ. ಬೆಳಿಗ್ಗೆ 9:30 ಲಾಗಿನ್ ಆದರೆ ಆಚೆ ಬರೋದು 5:30 6 ಗಂಟೆ ಆಗುತ್ತೆ. ಹಂಗಾರೆ ಫುಲ್ ಮುಕ್ಲಾರೆ ಕೆಲಸ. ಏನು ಮಾಡೋಣ ಹೇಳಿ. ಬರೀ ಕುತ್ಕೊಂಡು ಹಿಂದ್ಗಡೆಲ್ಲ ಹೋಗ್ಬಿಟ್ಟಿರೋದು ನಮಗೆ. ತೋರಿಸು ಓಡೋಣ. ಓಡೋಣ. ನಮ್ಮ ಬಾನ್ 40 ಲೀಡಿಂಗು ನೋಡ್ರಿ. ಈ ಸೈಡ್ ಎಲ್ಲ ಟ್ರಾಫಿಕ್ ಇರೋಲ್ಲ. ಅದೇ ವೀಕ್ ಡೇಸ್ ಆದರೆ ಫುಲ್ ಜಾಮ್ ಆಗಿರುತ್ತೆ. ಬಟ್ ನಮ್ಮ ಕಡೆ ವೀಕೆಂಡ್ಸು ವೀಕ್ ಡೇಸು ಮ್ಯಾಟ್ರೇ ಆಗಲ್ಲ. ಟ್ರಾಫಿಕ್ ಕಮ್ಮಿ ಜಾಸ್ತಿ ಅಷ್ಟೇ. ಆಮೇಲೆ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಮೋಡ ಕವಿದ ವಾತಾವರಣ. ಇವಾಗ ಏನಾದರೂ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಇವಾಗ ಫುಲ್ ಸಂಜೆ ಎಲ್ಲ ಬರುತ್ತೆ. ಅಪ್ಪ ಅದಕ್ಕೇ ಬ್ಯಾಗೆ ತಗೊಂಡು ರೈನ್ ಕೋಟ್ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಇದು ಬೆಂಗಳೂರು, ಯಾವಾಗ ಏನಾಗುತ್ತೆ ಅಂದರೆ ಯಾರಿಗೂ ಗೊತ್ತಿರಲ್ಲ. ಮಳೆ ಬರ್ಬೋದು, ಮಳೆ ಬರ್ದೇನೂ ಇರ್ಬೋದು, ಭೂಕಂಪನೂ ಆಗ್ಬೋದು. ಸಂಡೇ ಇವತ್ತು ಫುಲ್ಲು ಕೋರಮಂಗಲ ವೈಬಲ್ಲಿ ಇರುತ್ತೆ. ವೈಬ್ ಯುನೋ ವೈಬ್. ಓ ಗ್ರೂಪ್ ಬೇಗ ಗುರು, ಮಳೆ ಸ್ಟಾರ್ಟ್ ಆಯಿತು. ಬಾನ್ ಬೇಗ ಮಳೆ ಸ್ಟಾರ್ಟ್ ಆಯಿತು. ಓಕೆ. ಇಲ್ಲಿ ಎಷ್ಟು ಪಬ್ ಇದ್ದಾವೆ ಅಂತ ಎಕ್ಸಾಕ್ಟ್ ಕೌಂಟ್ ಯಾರಿಗೆ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಈ ರೋಡಲ್ಲಿ, ಈ ರೋಡ್ ಅಂದರೆ ಇಲ್ಲಿ ಇನ್ ಆ್ಯಂಡ್ ಅರೌಂಡ್ ಒಂದು 1 kilometer ಒಳಗಡೆ. ಎತ್ತಿ ಪ್ರೋಟೋಟೈಪು ರೆಡಿ ಆಗಿದೆ. ಎಷ್ಟು ದಿನ ಆಯಿತು ರೆಡಿಯಾಗಿ? ಆಯ್ತು, ಒಂದು ವೀಕ್ ಆಯಿತು. ವೀಕು. ಓಕೆ, ವಿತ್ BMC ಏರ್ ಫಿಲ್ಟರು. ಕ್ರೇಜಿ. ವಾವ್, ಚೆನ್ನಾಗಿದೆ ಅಲ್ಲ ಅಂತ. ಬಾಸ್ ಹೆವಿ ಇದೆ. ಲೌಡ್ನೆಸ್ ಜಾಸ್ತಿ ಇದೆ ಅಲ್ಲ. ನಮ್ಮ ಗಾಡಿ ಮುಂದೆ ಸ್ಟಿಕ್ಕರ್ ಹಾಕ್ಸ್ಬೇಕು. ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ. ಕ್ರೇಜಿ. ಒಂದು ಸ್ಪಿನ್ ಹೋಗೋಣ. ನಾನು ಆ್ಯಕ್ಚುಲಿ ಗಾಡಿ ಓಡಿಸ್ಬೋದು, ಬಟ್ ನನಗೆ ಓಡಿಸ್ಬೇಕಿದ್ರೆ ಎಕ್ಸಾಸ್ಟು ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ. ಸೊ ನಾವು ಪಕ್ಕದಲ್ಲಿದ್ದಾಗ ಸೌಂಡ್ ಬರುತ್ತಲ್ಲ, ಅದು ನಂಗೆ ಮೈನ್ ನೋಟಿಸ್ ಆಗಬೇಕು. ಶಿಫ್ಟರ್ಸ್ ಎಲ್ಲ ಯೂಸ್ ಮಾಡಬೇಕಿದ್ರೆ. ಫಸ್ಟ್ ಇಂಪ್ರೆಷನ್ ಮಾತ್ರ ಹೆವಿ ಇದೆ ಗುರು. ನಾನು ವಿತ್ ಬ್ಯಾರಲ್ಲು ಮತ್ತು ಇದರೆಲ್ಲ ನೋಡಿದ್ದೀನಿ. ಇನ್ನೊಬ್ಬರು ಎಕ್ಸೈಲ್ ಎಕ್ಸಾಸ್ಟ್ ಹಾಕ್ಸಿದ್ರು, ಅದನ್ನು ನೋಡಿದ್ದೀನಿ. ಬಟ್ ಇದರಷ್ಟು ಒಂಥರ ಇದು ಡಿಟೋ ಡುಕಾಟಿ ಥರ ಇದೆ, ಇದೇಷ್ಟು ಥರ ಇದೆ. ಓಕೆ, ಲೆಟ್ಸ್ ಗೋ. ಮಳೆ ಇದೆ.
ಇಷ್ಟು ಲೋಡ್ ಆದರೆ ಕಷ್ಟ ಗುರು ಮ್ಯಾನೇಜ್ ಮಾಡೋದು ಇನ್ಸೈಡ್ ಸಿಟಿ. ಓ ಕ್ರೇಜಿ. ಓಹೋ ಟ್ರ್ಯಾಕಲ್ಲಿ ಈ ಲೆವೆಲಿಗೆ ಬರ್ತಿದೆ. ನೆಕ್ಸ್ಟ್ ಲೆವೆಲ್ ಇದೆ ಗುರು ಎಕ್ಸಾಸ್ಟ್ ಮಾತ್ರ. ಸೊ ಇವರು ನಿಶಾಲ್ ಬ್ರೋ ಮತ್ತು ನಿಶಾಲ್ ಬ್ರೋ ಫ್ರೆಂಡ್ಸು ಅವರೇ ಕಸ್ಟಮ್ ಆಗಿ ಕಾರ್ಬನ್ ಫೈಬರ್ ಪಾರ್ಟ್ಸು, ಮೋಡ್ಸು, ಈಗ ಕಸ್ಟಮ್ ಟೇಲ್ ಟೇಡಿಗಳು ಸುಮಾರು ಏನೇನೋ ಮಾಡ್ತಾರೆ. ಓಕೆ ಡನ್. ಸುಮಾರು ಮಾಡಿಫಿಕೇಷನ್ ಸ್ಪಾಟ್ಸ್ ಇವರೇ ಎಲ್ಲ ಮಾಡ್ತಾರೆ. ಬಟ್ ಇವ್ರು ಏನಂದರೆ ಜಾಸ್ತಿ ಆರ್ಡರ್ಸ್ ಎಲ್ಲ ತಗೊಳ್ಳೋಕ್ಕೋಗಲ್ಲ. ಇವ್ರ ಕೈ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡು ಮಾಡ್ತಾರೆ. ಬಟ್ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೇ ನಾನು ಬೇರೆ ರೆಪ್ಯೂಟೆಡ್ ಬ್ರ್ಯಾಂಡ್ ಎಕ್ಸಾಸ್ಟ್ಗಿಂತ ಇವ್ರದ್ದು ಪ್ರಿಫರ್ ಮಾಡ್ತಾ ಇರೋದು ಸೋಫಾರ್. ಅದ್ರ ಲುಕ್ಕು ಅಷ್ಟೇ ಖರಾಬಾಗಿದೆ. ಬಟ್ ಇದಕ್ಕೆ ಡಿ ಬಿ ಏನಾದ್ರು ಬರುತ್ತೆ ಅಂತ ಕೇಳ್ಕೋಬೇಕು. ಡಿ ಬಿ ಬಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಡ್ವಾಂಟೇಜು. ಹೆಡ್ ಇದೆ ಅಲ್ಲ, ಹೆಡ್ ಇದೆ, ಕ್ಯಾಟ್ ಹೆಲ್ಮೆಟ್ ಆಗಿರೋದು. ಕ್ಯಾಟ್ ಡಿಲೀಟ್ ಆಗಿದೆ. ಓ ಹೆಡ್ಡಿಂದ ಕಂಪ್ಲೀಟ್ ಮಾಡ್ತೀರಾ? ಓಕೆ ಓಕೆ ಡನ್. ಹಾಂ ಓಕೆ. ಇದು ಕ್ಲಿಯರ್ ಆಗಲ್ಲ ಬ್ರೋ, 90% ಕ್ಲಿಯರ್ ಆಗಲ್ಲ. ಹಾಂ ಇನ್ನೂ ವೆಹಿಕಲ್ಸ್ ಬರ್ತಾನೆ ಇದ್ದಾವೆ. ಹಾಂ ನಡ್ರಿ. ಓಕೆ ಕಷ್ಟ ಗುರು ಇವ್ರ ಜೊತೆ ಗಿವ್ ಅಪ್ ಮಾಡೋದು. ಐ ನ್ಯೂ ಹಿಮ್ ವೆರಿ ವೆಲ್. ಇದು 6000 RPM ಗಂಟ ಒಂದು ಫ್ಲೋಲ್ ಹೋಗುತ್ತೆ. ಅದಾದ್ಮೇಲೆ ಒಂದೇ ಸಲ ಕಿಕ್ಕಿನ್ ಆಗುತ್ತಲ್ಲ. ಸೊ ಸಿಟಿ ಒಳಗಡೆ ಎಲ್ಲ ಓಪನ್ ಮಾಡೋದಕ್ಕೆ ಆಗಲ್ಲ. ಸೊ ನನಗೆ ಜಸ್ಟು ಒಂದು ಟಿ ಪಿ ಪಿಲಿ 30% ಪಾಯಿಂಟ್ ಆಫ್ ಇಂದ ಇದು ಎಕ್ಸಾಸ್ಟ್ ಸೌಂಡು ಶಿಫ್ಟಿಂಗಲ್ಲೆಲ್ಲ ಹೆಂಗೆ ಕೇಳುತ್ತೆ ಅಂತ ನೋಡ್ಬೇಕು. ಮೈನ್ ಅದನ್ನೇ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಸೋ ಫಾರ್ ಫಸ್ಟ್ ಇಂಪ್ರೆಷನ್ ನೆಕ್ಸ್ಟ್ ಲೆವೆಲ್ ಗುರು. ರೋಡ್ ವೆಟ್ಟಿದೆ. ಡೌನ್ ಶಿಫ್ಟ್ ಕ್ರ್ಯಾಕಲ್ಸ್ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಹೆವಿ ಡೌನ್ ಶಿಫ್ಟ್ ಮತ್ತು ಕ್ರ್ಯಾಕಲ್ಸ್ ಕ್ರೇಜಿಯಾಗಿ ಬರುತ್ತೆ. ಅಪ್ಶೀಟು ಅಷ್ಟೇ. ಏನು ಗೊತ್ತಾ ಬ್ರೋ, ನನಗೆ ಆಲ್ಮೋಸ್ಟ್ ಸಿಮಿಲರ್ ಡುಕಾಟಿಗೆ ಇದಕ್ಕೇನು ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಅದು ಸ್ವಲ್ಪ ಸೌಂಡು ಜಾಸ್ತಿ ಇರುತ್ತೆ, ಬೇಸ್ ನಾಯ್ಸು. ಇದರಲ್ಲಿ ಬೇಸ್ ಕಮ್ಮಿ ಇದೆ ಅಷ್ಟೇ. ಓಕೆ ನೀವು ಲೀಡ್ ಮಾಡಿರಿ. ನಂದು ಟೈರ್ಸ್ ಎಲ್ಲ ಫ್ಲ್ಯಾಟ್ ಆಗಿದೆ. ಓಕೆ ಓಕೆ ಓಕೆ. ಓ ನಂದಾ ಕ್ರೇಜಿ. ಡ್ರೈವ್ ಎಲ್ಲ ಮಾಡೋದು ಬೇಡ. ದಿಸ್ ಇಸ್ ಟು ರೆಸಿಡೆನ್ಷಿಯಲ್. ನಡ್ರಿ ಬ್ರೋ. ಓ ಕ್ರೇಜಿ ಗುರು. ಓ ಗೇರ್ ಶಿಫ್ಟಿಂಗ್ ಇನ್ನೂ ಸ್ಮೂತ್ ಇದೆ ಇದು. ಓ ಕ್ರ್ಯಾಕಲ್ಲಿ ಹೆವಿ ಬರುತ್ತೆ ಗುರು. ಆ ಥರ ಎಲ್ಲ ಡೌನ್ ಶಿಫ್ಟ್ ಮಾಡಿದ ತಕ್ಷಣ ಇಲ್ಲಿ ಸ್ಟ್ರೆಚ್ ಇದೆ, ಹೊಡಿಬೋದು ಅಂತ ಹೇಳ್ತವ್ರೆ. ಎಕ್ಸಾಸ್ಟ್ ಹಾಕ್ಸಿದ್ರೆ ಮಾತ್ರ ಗಾಡಿ ಏನೋ ಡಿಫ್ರೆಂಟ್ ಆಗಿದೆ ಅನ್ನೋ ಫೀಲ್ ಬರ್ತಾಯಿದೆ. ಸೀರಿಯಸ್ಲಿ ನನ್ನ ಸ್ಟಾಕ್ ಗಾಡಿಗೂ ಇದಕ್ಕೂ
ಪವರ್ ವೈಸು ಅಷ್ಟೇ ತುಂಬಾ ಡಿಫ್ರೆನ್ಸ್ ಇದೆ. ಇದರಲ್ಲಿ ಎಷ್ಟು ಬೇಗ ಕಿಕ್ ಏನಾಗ್ತಿದೆ ಗೊತ್ತಾ? ಏನು ಅಜ್ಜಿ ನನ್ನ ಗಾಡಿ ನನಗೆ ಇಷ್ಟೊಂದು ಆರಿಸ್ತಿದೆಯಲ್ಲ. ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೇದು ನನ್ನ ಗಾಡಿಯಿಂದ. ಆದರೂ ಟೇಡಿ ಅಲ್ವಾ, ಹಿಂದೆ ಏನು ಮಡ್ಗಾಡಿಲ್ಲ, ಅದು ಆರಿಸ್ತಾ ಇದೆ ಇಲ್ಲಿವರೆಗೂ ನೀರು. ಓಕೆ, ಎಕ್ಸಾಸ್ಟ್ ಎಲ್ಲ ನೋಡ್ಕೊಂಡು ಬಂದು ಇವಾಗ ಇವನು ಆಡ್ತಾ ಇದೀವಿ. ನಮ್ಮ ಬಾನಿಗೆ ಏನೇ ಸಪೋರ್ಟ್ ಮಾಡಿದ್ರು ಪಾಪ ಸುಮ್ಮನಿರಿ ಬ್ರೋ, ಗೆಲ್ತಾನೆ ಬಾನ್ ಅಂತ ಹೇಳಕ್ ಹೋಗ್ತಿದ್ದೆ. ಬ್ರೋ ಹುಷಾರು ಬ್ರೋ. ನಾನು ಹಿಂಗ್ ಕ್ಯಾಮ್ರಾ ಇಟ್ಕೊಂಡ್ರೆ ಸೀರಿಯಸ್ ಯಾರೋ ಇಟ್ಕೊಂಡೆ. ನಮ್ಮ ಟೀಮ್ ಚಾಕ್ಲೇಟ್ ಬಾಯ್, ನಮ್ಮ ಟೀಮ್ ಚಾಕ್ಲೇಟ್ ಬಾಯ್ ಅವರು. ಓಕೆ, ಬಾನ್ ಇವ್ರು ಫಸ್ಟು, ಇವ್ರು ಸೆಕೆಂಡು, ನಾನು ನಂಬರ್ 3 ಪೊಸಿಷನ್ನು. ನಾನು ನಂಬರ್ 3 ಗೈಸ್. ಇನ್ನು ನಮ್ಮ ಬಾನ್ ಇವನು ಮುಗೀತಾ? ಇಲ್ಲ, ಮತ್ತೆ ಅಷ್ಟೇ ಕಾರ್ಡ್ಸ್ಗಳು ಬಂದಿದ್ದಾವೆ. ಈ ಒಂದು ಕಲರ್ ಹೋಗ್ತಾ ನೋಡೋಣ. ನಮ್ಮ ಬಾಲ್ ಲಾಸ್ಟ್ ಆಗ್ಬಾರ್ದು ಅಂತ ಅಷ್ಟೇ ಹೇಳೋದು. ನೀನು ಲಾಸ್ಟ್ ಸೆಕೆಂಡ್ ಬಾ ಸಾಕು, ಲಾಸ್ಟ್ ಅಂತೂ ಆಗ್ಬೇಡ. ಲಾಸ್ಟ್ ಬಂದ್ರೇನು, ಲಾಸ್ಟ್ ಸೆಕೆಂಡ್ ಬಂದ್ರೇನು. ನೀವು ಆಡ್ತಿದ್ದೀರಾ ಮತ್ತೆ? A few moments later. ಕಾರ್ಡ್ಸ್ ಬಿಡ್ತಾರೆ, ಕಣ್ಣಿಗೆ ಸ್ವಲ್ಪ ಹಿಂಸೆ ಆಗುತ್ತಾ? ಇಲ್ಲಲ್ಲ. ಓಕೆ, ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಪಬ್ಜಿ ಆಡ್ಕೊಂಡು ಮಳೆ ಹೆವಿ ಬಂತು. ಇಲ್ಲಿಂದ ಹೊರಗಡೆ ಹೋಗಿ ಮತ್ತೆ ಹೊರಗಡೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. BGMI ಚೇಂಜ್ ಆಯ್ತಲ್ಲ ನೇಮ್, ಸಾರಿ ಗಾಯ್ಸ್. BGMI ಆಡ್ಕೊಂಡು ಆಮೇಲೆ ಐಡಿ ಎಲ್ಲ ಕೇಳ್ಬಿಡಿ, ಅನ್ಇನ್ಸ್ಟಾಲ್ ಮಾಡ್ತಾ ಇರ್ತೀನಿ. ಒಂದೊಂದು 2 ದಿನ ಇಲ್ಲ ಬ್ರೋ, ಸೀನೇ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಎಕ್ಸಾಸ್ಟ್ ಮೈನು ಸೊ ಕ್ರೇಜಿ ಆಗಿತ್ತು ನನಗೆ. ಸಿಮಿಲರ್ ಟು ನಮ್ಮ ಹಿತೇಶ್ ಏನು ಗಾಡಿ ಎಕ್ಸಾಸ್ಟ್ ತಗೊಂಡಿದ್ದು ಅದೇ ಸೇಮು. ನಮಗೆ ಇವಾಗ ಎಕ್ಸಾಸ್ಟ್ ನಾವೇನಾದ್ರು ಆರ್ಡರ್ ಕೊಟ್ಟರೆ ಎಷ್ಟು ದಿನ ಕೊಡ್ತೀರಾ ನಮಗೆ ಕೊಡೋದಕ್ಕೆ? ವಿತಿನ್ ಅ ವೀಕ್. ಸೊ ನೀವು ಆರ್ಡರ್ಸ್ ಇಲ್ಲದೆ ತಗೊಂಡು ಇದು ಮಾಡಲ್ಲ ತಾನೆ? ಫ್ಯೂಚರ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀಯಲ್ಲ? ಓಕೆ, ಅಟ್ ಪ್ರೆಸೆಂಟ್ ಒಂದು ಬೈಕ್ ಅಂದರೆ ಬೈಕ್ ಯಾಕೆ ತೊಗೊಂತೀವಿ ಆ ಬೈಕ್ನ ಫಿನಿಶ್ ಮಾಡ್ಬಿಟ್ಟು. ಸೊ ಆದಷ್ಟು ಈ ಮಂತ್ ಎಂಡ್ ಒಳಗಡೆ ಎಕ್ಸಾಸ್ಟ್ ಹಾಕ್ಸೋದಕ್ಕೆ ಟ್ರೈ ಮಾಡ್ತೀನಿ. 90% ಎಕ್ಸಾಸ್ಟ್ ಫಿಕ್ಸ್ ಇದೇನೆ. ನೋಡೋಣ, ಇನ್ ಕೇಸ್ ಇವ್ರೇನಾದ್ರು ಲೇಟ್ ಮಾಡಿದ್ರೆ ನಮ್ದು ಲೇಟ್ ಆಗಲ್ಲ, ಆ ಥರ. ಫುಲ್ ಪೇಜಲ್ಲಿ ಮಾಡೋದೇ. ಓಕೆ, ನಿಂಗೆ ಹೆಂಗಿತ್ತು ಎಕ್ಸಾಸ್ಟ್ ಸೌಂಡು? ಚೆನ್ನಾಗಿತ್ತು ಅಂತ ಯಾವ ಥರ? ನೋ ವರ್ಡ್ಸ್, ಚೆನ್ನಾಗಿತ್ತು. ನಿನ್ನ ಏಯ್ತಿಯಲ್ಲಿ ಹೇಳು, ನಿನ್ನ ಎಕ್ಸಾಸ್ಟ್ ಯೂಸ್ ಮಾಡ್ತಾ ಇದ್ದೆ ಆಕ್ರೋ ಇದು. ಅದು ಬೇರೆ ಬಿಡಿ, ಅದಕ್ಕೆ ಕಂಪ್ಯಾರಿಸನ್ ಇಲ್ಲ. ಇದೊಂಥರ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಶಿಫ್ಟರಲ್ಲಿ ಸಕ್ಕತ್ತಾಗಿ ಬರುತ್ತೆ ಬ್ರೋ ಸೌಂಡು, ಪ್ರಾಪರಾಗಿ ಗೊತ್ತಾಗೋದು ಎಕ್ಸಾಸ್ಟ್ ಅವಾಗಲೇ ಶಿಫ್ಟರ್ ಯೂಸ್ ಮಾಡಿದಾಗ್ಲೇ. ಅದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ RPM ಅಲ್ಲ ನಂದು ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಅದು ಫುಲ್ ಫ್ರೀ ಫ್ಲೋ ಇರೋದ್ರಿಂದ ಬೇಗ ಪುಷ್ ಮಾಡುತ್ತೆ, ಅದನ್ನೇ ಹೇಳಬೇಕಿತ್ತು ಮೈನು. ಎಕ್ಸಾಸ್ಟ್ ಹಾಕ್ಸಿದ್ರೆ ಟಾಪ್ ಇನ್ನೊಂದು ಸ್ವಲ್ಪ ಪುಷ್ ಆಗ್ಬೋದು, ಅಥವಾ ಟಾಪಿಗೆ ಹೋಗೋ ಸ್ಪೀಡಲ್ಲಿ ಬೇಗ ಟಾರ್ಕ್ ಜಾಸ್ತಿ ಸಿಗ್ಬೋದು. ನೋಡೋಣ, ಎಕ್ಸಾಸ್ಟ್ ಹಾಕ್ಸಿ ಹೈವೇ ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದು. ಸೊ ಇವ್ರು ಬರ್ತಾರೆ, ನೀವು ರೇಟ್ ತೊಗೊಂಡು ಬನ್ನಿ, ಒಂದು ಎರಡಕ್ಕೂ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ. ಒಂದು ನೋಡೋಣ, ರೈಡ್ ಮಾಡೋಣ, ಅವಾಗ ಗೊತ್ತಾಗುತ್ತೆ. ಮಳೆ ಬಂದಿದೆ, ಕ್ಯಾಮ್ರಾ ಒಂದು ಸ್ವಲ್ಪ ನೆನೆದಿದೆ, ವಾಯ್ಸ್ ಗ್ಲಿಚ್ ಆಗಿಲ್ಲ ಅಂದರೆ ಸಾಕು. ಆಮೇಲೆ ಅದ್ರ ಡಿಸೈನು ಅಷ್ಟೇ ಫುಲ್ ಒಂಥರ ಶಾರ್ಪ್ ಎಡ್ಜಸ್ ಇರೋದ್ರಿಂದ ಒಳ್ಳೆ ಸ್ಪೋರ್ಟಿ ಲುಕ್ ಬರುತ್ತೆ. ಫಿಕ್ಸ್ ಆಗಿದ್ದೀನಿ ಬಿಡ್ರಿ. ಬಾಯ್ಸ್ ಎಲ್ಲ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫೋಟೋ ತೆಗೆಯೋದಕ್ಕೆ, ಬೇರೆ ಏನಕ್ಕೂ ಇಲ್ಲ. ನೀವು ತುಂಬಾ ರೋಡ್ ಪ್ರೆಸೆನ್ಸ್ ತಗೊಳುತ್ತೆ ಗುರು. ಎಕ್ಸಾಸ್ಟ್ ಕಾಸ್ಟು ಅರೌಂಡ್ ಎಷ್ಟು ಹೇಳಿದ್ರು ಗೊತ್ತಾಡ್ರಿ, ಕೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ತುಂಬಾ ಕಾಸ್ಟ್ ಆಗುತ್ತೆ ಗೈಸ್ ಇದು ಎಕ್ಸಾಸ್ಟು. ಸಿಮಿಲರ್ ಟು ನಿಮಗೆ GPR ಗೋಸ್ಟ್ ಇದೆಯಲ್ಲ ಅಂಡರ್ ಬೇಲಿ, ಸೊ ಅಷ್ಟೇ ಇದು ಸೌಂಡ್ ಆಗುತ್ತೆ. ಬಟ್ ಇದೊಂದು ಸ್ವಲ್ಪ ಚೆನ್ನಾಗೇ ಇದೆ ಕೇಳೋದಕ್ಕೆ. ಇಲ್ಲ ಯಾಕಂದ್ರೆ ಇಲ್ಲಿ ಚೆನ್ನಾಗಿದೆ. ಬ್ರೋ ಇಲ್ಲಿ ಸಾಕಾದ ಲೈಟ್ ಇದೆ ಬ್ರೋ. ಓ ಸಾರಿ ಭಯ್ಯ, ಆ ಪಿಚೆತೆ ಇಂದ್ರೇನಿದ್ದೀರಾ? ಓ ಸಾರಿ ಬ್ರೋ, ಅದನ್ನ ಹೇಳಕ್
ಅಷ್ಟೇ